ಕರ್ನಾಟಕ ಅಂತ ಹೇಳಿದ್ರೆ ಇಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಕೈ ಎತ್ತಿ ಮುಗಿಬೇಕು ಅನ್ನೋ ಒಂದು ಕಾಲ ಇತ್ತು. ಆದ್ರೆ ಈಗ ಅದೇ ಹೆಣ್ಣು ಮಕ್ಕಳು ಮಾಡ್ತಿರುವಂತಹ ಅವತಾರಗಳು, ಅವರು ಮಾಡ್ತಿರುವಂತಹ ಒಂದೊಂದು ದಂಧೆಗಳನ್ನ ನೆನ್ಸ್ಕೊಬಿಟ್ರೆ ನಿಜಕ್ಕೂ ಮುಂದೆ ಮದುವೆ ಆಗ್ಬೇಕಾಗಿರುವಂತಹ ಹುಡುಗರು 1000 ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನೀವು ನೋಡಿರ್ಬೋದು, ಸೊ ತನ್ನ ಗಂಡನನ್ನ ಬಿಟ್ಟು ಗಂಡನ ಸ್ನೇಹಿತನ ಜೊತೆಗೆ ಓಡಿ ಹೋಗಿದ್ದಾಳೆ ಅವಳ ಪತ್ನಿ. ಆ ವಿಚಾರವಾಗಿ ನಿಮಗೆ ಹೇಳ್ತೀನಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಗಂಡನ ಸ್ನೇಹಿತನ ಜೊತೆಗೆ ಓಡಿ ಹೋದ ಹೆಂಡತಿ ಅಣ್ಣ ಅಣ್ಣ ಅನ್ನೋಳಂತೆ ರಾಖಿನೂ ಕಟ್ಟಿದ್ಲಂತೆ. ಇವತ್ತು ಅವನ ಜೊತೆಗೆ ಎಸ್ಕೇಪ್ ಆಗವಳೆ ಈ ಹೆಂಡತಿ. ಬೆಳಗಾವಿ ಇವರ ಊರು, ಬಟ್ ಬೆಂಗಳೂರಲ್ಲಿ ಇವರಿಬ್ರು ಕೂಡ ಇದ್ದದ್ದು. ಗಂಡ ಹೆಂಡತಿ 5 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಗಂಡ ಜಿಮ್ ಟ್ರೈನರ್ ನಿತೀಶ್. ಕೆಲಸಕ್ಕೆ ಹೋಗ್ತಿದ್ದಾಗ ಅಲ್ಲಿ ಅವನಿಗೆ ಪರಿಚಯವಾದವನೇ ಈ ಸ್ನೇಹಿತ ನವೀನ್ ಅಂತ. ಮದುವೆಯ ನಂತರ ಸ್ನೇಹಿತ ನವೀನ್ ಅವರ ಮನೆಯ ಒಂದು ಮನೆ ಬಾಡಿಗೆಗೆ ಈ ನಿತೀಶ್ ಮತ್ತೆ ಅವರ ಹೆಂಡತಿ ಹೋಗ್ತಾರೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಈ ನಿತೀಶ್ ಹೆಂಡತಿ ಏನಿದ್ದಾಳೆ, ಆ ಮನೆಯ ಓನರ್ ನವೀನ್ ಅಂದ್ರೆ ನಮ್ಮ ನಿತೀಶ್ ಅವರ ಸ್ನೇಹಿತ ನವೀನ್ ಜೊತೆಗೆ ಎಸ್ಕೇಪ್ ಆಗ್ಬಿಟ್ಟವಳೆ ಇವಳು. ಇವಾಗ ಗಂಡ ನಿತೀಶ್ ನನಗೆ ಹೆಂಡತಿ ಬೇಕು ಅಂತ ಹೇಳಿ, ಅವಳು ಬರ್ಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಹೇಳಿ ಅಳ್ತಾ ಕೂತವನಂತೆ. ಅಷ್ಟೇ ಅಲ್ಲ, ಕಂಪ್ಲೇಂಟ್ ಕೂಡ ಕೊಟ್ಟವನಂತೆ, ಮತ್ತೆ ರಿಟರ್ನ್ ಬಾ ಅಂತ. ಅವಳು ಹೋದವಳು ಹಾಳಾಗಿ ಹೋದ್ಲು, ಅವಳ ಲೈಫು ಎಕ್ಕುಟ್ ಹೋಗತ್ತೆ. ಆದ್ರೆ ಈ ಗಂಡ ಇದಾನಲ್ವಾ ನಿತೀಶು, ಮತ್ತೆ ಇವರ ಅಮ್ಮ ಸಿಕ್ಕಾಪಟ್ಟೆ ಅಳ್ತವ್ರಂತೆ, ಸತ್ತೋಯ್ತೀವಿ ಅಂತ ಕೂಡ ಹೇಳ್ತವ್ರಂತೆ. ಅದ್ ಯಾಕೋ ನನಗೆ ಗೊತ್ತಿಲ್ಲ. ಮಗನ ಪ್ರಾಣ ಉಳಿಸಿ ಹೋಗಿದ್ದಾಳೆ. ಈಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ, ಗಂಡನ್ನ ಸಾಯಿಸ್ಬಿಟ್ಟು ಲವರ್ ಜೊತೆ ಹೋಗೋದನ್ನ ನೋಡಿದೀವಿ. ಅದನ್ನ ಹೋಲಿಸ್ಕೊಂಡ್ರೆ ಅವಳು ಎಷ್ಟೋ ಬೆಟ್ರು. ಬಟ್ ಇಂಥವ್ರ ಬಾಳಿಗೆ ಬೆಂಕಿ ಹಾಕ್ಬೇಕು, ಇಂಥವ್ರಿಗೆ ನಾಚಿಕೆ ಹಾಕ್ಬೇಕು, ಇಂಥವ್ರನ್ನ ಊರಿನ ಮಧ್ಯ ನಿಲ್ಲಿಸಿ ಮರ್ಯಾದೆಗಳನ್ನ ತೆಗಿಬೇಕು ಅನ್ನೋದು ನನ್ನ ಅನಿಸಿಕೆ. ಇವಳ ಬಗ್ಗೆ 2 ಸಾಲಿನಲ್ಲಿ ನಿಮಗೆ ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಏನೇ ಆಗ್ಲಿ, ಮೀನಿನ ಹೆಜ್ಜೆ ಗುರುತಿಡ್ಬೋದು ಬಂದ್ರೆ ಹೆಣ್ಣು ಮಕ್ಕಳ ಹೆಜ್ಜೆ ಹಿಡಿಯೋಕ್ಕಾಗಲ್ಲ. ಅವರ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದು ಖಂಡಿತವಾಗಿ ಯಾರಿಗೂ ಗೊತ್ತಾಗಲ್ಲ. ಏನೇ ಆಗ್ಲಿ, ತಮಗೆ ಲವ್ವರ್ ಇದ್ದಾನೆ, ಮತ್ತೊಬ್ಬ ಇದ್ದಾನೆ, ಮಗದೊಬ್ಬ ಇದ್ದಾನೆ ಅಂತ ಹೇಳಿ ಗೊತ್ತಿದ್ಮೇಲೆ ಮದುವೆ ಆಗ್ಬೇಡಿ. ಅವನ ಜೊತೆಗೆ ಹೋಗಿ ಸಂಸಾರ ಮಾಡಿ, ಇನ್ನೊಬ್ಬರ ಲೈಫ್ ಅನ್ನ ಹಾಳು ಮಾಡಬೇಡಿ ದಯವಿಟ್ಟು.